ಏನಾಯ್ತೆ? ಯಾಕೆ ಹಂಗಳ್ತಾ ಇದೀಯಾ? ಯಾಕೆ ಏನಾಯ್ತು? ಸುಮ್ಮನೆ ಹತ್ಲಕ್ಕೆ ಬರಲಿಲ್ಲ ಅಂದರೆ ಹಣ ಹೋಗ್ಲಿ, ಇಬ್ಬರು ದುಡ್ಕೊಂತೀನಿ ನಾನು, ದೇವ್ರಿಚ್ಚಿದ್ದಾಗುತ್ತೆ. ನಾವಿಬ್ಬರು ಹಂಗೆ ತಾನೇ ಡಿಸೈಡ್ ಮಾಡಿರೋದು. ಹಿಂಗೆ ನಾತಿಬ್ಬರು ಕೆಲ್ಸಕ್ಕೆ ಹೋಗ್ಬಿಟ್ಟು ದುಡ್ಕೊಂಡು ತಿನ್ನೋಕ್ಕಾಗುತ್ತೆ ಅಂತ ಹೇಳಿ ಇಬ್ಬರು ಡಿಸೈಡ್ ಮಾಡಿದ್ದೀವಿ. ಯಾಕೆ ನೀನು ಇವಾಗ ಹಿಂಗೆ ಅಳ್ತಾ ಇದೀಯಾ? ಯಾಕೇನಾಯಿತು? ಅಯ್ಯೋ, ಏನಂತ ಹೇಳಿ ಡಯ್ಯ, ನನಗಂತೂ ಹೇಳೋಕ್ಕಾಗ್ತಾ ಇಲ್ಲ. ಅಯ್ಯೋ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಡಯ್ಯ, ಹಂಗಾಗ್ತೈತೆ ನನಗೆ. ಅಯ್ಯೋ, ನನಗೆ ತುಂಬ ಮೋಸ ಮಾಡಿಬಿಟ್ಟ ಅವನು, ಮೋಸ ಮಾಡಿಬಿಟ್ಟ. ಇವಾಗ ಬರಲಿಲ್ಲ ಅಂದರೆ ಹಣ ಹೋಗ್ಲಿ. ಇವಾಗ ನಾನು ಪ್ರೆಗ್ನೆಂಟು ಕಣೆ. ಅದಕ್ಕೆ ನನಗೆ ಇವಾಗ ಹೆಂಗೆ ಮಾಡೋಣಪ್ಪ ಅನ್ನಿಸ್ತೈತೆ. ಪ್ರೆಗ್ನೆಂಟ್ ಕಣೆ ನಾನು. ವಾವ್ ಅಕ್ಕ, ಏನೇ ಇದು ಇಂಥ ಗುಡ್ ನ್ಯೂಸ್ ಹೇಳ್ಬಿಟ್ಟೆ. ನಾನು ಚಿಕ್ಕಿ ಆಗ್ತಾ ಇದ್ದೀನಲ್ವಾ? ನಾನು ಚಿಕ್ಕಿ ಆಗ್ತಾ ಇದ್ದೀನಿ. ನಾನು ಚಿಕ್ಕಿ ಆಗ್ತಾ ಇದ್ದೀನಿ. ನಾನು ಚಿಕ್ಕಿ ಆಗ್ತಾ ಇದ್ದೀನಿ ಅಕ್ಕ. ಬದನೆಕಾಯಿ ಚಿಕ್ಕಿ ಆಗೋದೇ ಇವಳಿಗೊಂದು ಖುಷಿ ಅಂತೆ. ನಾನು ಇವಾಗ ಮಕ್ಕಳಾದರೆ ನನಗೆ ಯಾರು ನೋಡ್ಕೊಂತಾರೆ, ನನಗೆ ಯಾರು ಇದ್ದಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀನು ನೋಡು ಹೆಂಗೆ ಮಾತಾಡ್ತೀಯ. ಅಲ್ಲೊಬ್ಬರು ಬೇರೆ ಬಿಟ್ಟು ಹೋಗೋನೆ. ಇವಾಗ ಅಂಥದ್ರಾಗೆ ನನಗೆ ಹಿಂಗಾದರೆ ಯಾರು ನೋಡ್ತಾರೆ ಮುಂದೆ ನನಗೆ ಅಂತೇಳಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಒಬ್ಬರ ಮಗ ಬೇರೆ ಅವನು ನನಗೆ ಮೋಸ ಮಾಡ್ದ. ಅಂಥದ್ರಾಗೆ ಇವಾಗ ಹಿಂಗಾಗೈತೆ ಅಂದರೆ ನನಗೆ ಯಾರು ನೋಡ್ತಾರೆ, ಯಾರು ನನ್ನ ಕರ್ಕೊಂಡು ಹೋಗ್ತಾರೆ, ಎಲ್ಲದಕ್ಕೂ ನನಗೆ ಯಾರು ಆಗ್ತಾರೆ? ಯಾರು ನನಗೆ ಆಗಲ್ಲ. ಅಕ್ಕ, ನಾನು ಚಿಕ್ಕಿ ಆಗ್ತಾ ಇದ್ದೀನಿ ಅಂದರೆ ನನಗೆ ತುಂಬ ಇಷ್ಟ. ನಾನು ತುಂಬ ಸಲ ಅನ್ಕೊಂತಿದ್ದೆ ನಿನಗೊಂದು ಮಗು ಆಗಬೇಕು, ನನ್ನ ಚಿಕ್ಕಿ ಡಯ ಚಿಕ್ಕಿ ಅಂತ ಕರಿಬೇಕು ಅಂತ ನನಗೆ ತುಂಬ ಆಸೆ ಆಗಿತ್ತು. ವಾವ್, ನಾನು ಚಿಕ್ಕಿ ಆಗ್ತಾ ಇರೋ ವಿಷಯ ಕೇಳಿಬಿಟ್ಟು ನನಗಂತೂ ಖುಷಿ ಆಗ್ತೈತೆ ಕಣೆ ಅಕ್ಕ. ಬಿಡು, ಬರಲಿಲ್ಲ ಅಂದರೆ ಹಾಳಾಗೋಗ್ಲಿ, ನಾನೇ ನಿನ್ನ ನೋಡ್ಕೊಂತೀನಿ, ನಾನೇ ಬಣಂತನ ಮಾಡ್ತೀನಿ. ಒಟ್ಟಿನಲ್ಲಿ ನಾನು ಚಿಕ್ಕಿ ಆದರೆ ಸಾಕು. ನನ್ನ ಚಿಕ್ಕಿ ಅಂತ ಹೇಳಿ ಸ್ಟೈಲಾಗಿ ನಿನ್ನ ಮಕ್ಕಳು ನನಗೆ ಚಿಕ್ಕಿ ಅಂತ ಕರೆದ್ರೆ ಸಾಕು ನನಗೆ. ನಿನಗೇನಮ್ಮ ನಿನಗೆ ಖುಷಿ ಆಗೈತೆ, ನನಗೆ ಸಂಕಟ, ನನಗೊಂಥರ ಭಯ ಆಗ್ತೈತೆ. ನಿನಗೆ ನೋಡಿದ್ರೆ ಖುಷಿ ಆಗೈತೆ, ಅಲ್ಲ ನಿನಗೇನೇ ನೀನು ನೋಡೋರು ಯಾರು ಇಲ್ವಲ್ಲ ನಮ್ಮ ಅಕ್ಕನಿಗೆ ಹೆಂಗೆ ಏನು ಅಂತೇಳಿ ಸ್ವಲ್ಪನಾದರೂ ಯೋಚನೆ ಮಾಡ್ದಂಗೆ ಏನು ಖುಷಿ ಪಡ್ತಾ ಇದೆಯಾ? ಹೌದು ಅಕ್ಕ, ನಾನು ನಿಜ ಹೇಳ್ತೀನಿ, ನನಗೇನೋ ತುಂಬ ಖುಷಿ ಆಗ್ತೈತೆ ಕಣೆ. ನಾನು ಚಿಕ್ಕಿ ಆಗ್ತಾ ಇರೋ ವಿಷಯ ಕೇಳಿ ನನಗೆ ತುಂಬ ಖುಷಿ ಆಗ್ತೈತೆ. ಹಿಂಗೆ ಆದಷ್ಟು ಬೇಗ ಆದರೆ ಸಾಕಾಗೈತೆ. ಮಕ್ಕಳನ್ನೆದ್ದೆ ಇವಾಗ ಬೇಜಾರು. ಮಕ್ಕಳನ್ನಾದರೂ ಆಟ ಆಡಿಸ್ಕೊಂಡಿರ್ಬೋದಲ್ಲ ಅನ್ನಿಸ್ತೈತೆ. ತಲೆ ಬದನೆಕಾಯಿ ತೊಟ್ಟು ಬದನೆಕಾಯಿ ತೊಟ್ಟು ಕಣೆ. ಬದನೆಕಾಯಿ ಹೆಂಗೆ ಮಾತಾಡ್ತಾಳೆ, ಆಟ ಆಡಿಸ್ಕೊಂಡಿರ್ತಾಳಂತೆ. ಅಲ್ಲಿ ಆದಾಯನೇ ಇಲ್ಲ, ಆದಾಯದ ಮೂಲನೇ ಇಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡ್ತಾಯಿದ್ರೆ ಆದಾಯ ಎಲ್ಲಿಂದ ಬರುತ್ತೆ ಏನು ಅಂತೇಳಿ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಅಂಥದ್ರಾಗೆ ಇವಳು ಚಿಕ್ಕಿ ಆಗ್ತೀನಿ, ನಾನು ಚಿಕ್ಕಿ ಆಗ್ತಾಯಿದ್ದೀನಿ, ನಾನು ಮಕ್ಕಳನ್ನ ಆಟ ಆಡಿಸ್ಕೊಂಡಿರ್ತೀನಿ, ಮಕ್ಕಳಂದ್ರೆ ಇಷ್ಟ ಅಂತ ಹೇಳ್ತಾಳೆ. ಆದಾಯ ಎಲ್ಲೈತೆ? ಆದಾಯನೇ ಇಲ್ಲ ಅಂದಮೇಲೆ ಮಕ್ಕಳು ಮರಿ ತಗೊಂಡು ಏನು ಮಾಡ್ತೀಯೇ? ತಿನ್ನೋಕ್ಕೆ ಹೊಟ್ಟೆಗೆ ಇಟ್ಟಿಲ್ಲ ಅಂದರೆ ನೀನಕ್ಕೆ ನನಗೆ ಮಕ್ಕಳು ಏನು ಬೇಡ. ನಮಗೆ ದುಡ್ದು ಹಾಕೋರಿಲ್ಲ, ನಮಗೆ ತಂದು ಹಾಕೋರಿಲ್ಲ. ಅದ್ರಾಗ ಬೇರೆ ಇವನು ಮೋಸ ಮಾಡೋಗಿದಾನಲ್ಲ, ಇವನ ಜೊತೆಗಿದ್ದಿದ್ರೆ ಒಂಥರ. ಗಂಡನು ಡೈವರ್ಸ್ ಕೊಟ್ಟಿದ್ದಾನೆ, ಇವನು ಈ ರೀತಿ ಮೋಸ ಮಾಡಿದ್ದಾನೆ ಅಂತ ಗೊತ್ತಾದರೆ ಜನ ಹೆಂಗೆ ಮಾತಾಡ್ತಾರೆ. ಯಪ್ಪ, ನನಗಂತೂ ತುಂಬ ಭಯ ಆಗ್ತೈತೆ. ಏನು ಮಾಡಬೇಕು ಏನು? ಅಯ್ಯೋ, ಏನು ಮಾಡಬೇಕಪ್ಪ? 2 ತಿಂಗಳಾಗೈತೆ ಆಲ್ರೆಡಿ ಅಲ್ಲೇನೆ. ಅಯ್ಯೋ ಅಕ್ಕ, ಗುಡ್ ನ್ಯೂಸ್ ಕೊಟ್ಟು ನೀನು ಅಳ್ತಾ ಇದೆಯಲ್ಲ, ಅದು ಗುಡ್ ನ್ಯೂಸ್ ಕಣೆ ಅಕ್ಕ. ಗುಡ್ ನ್ಯೂಸ್ ಕೊಟ್ಬಿಟ್ಟು ನೀನು ಅಳ್ತಾ ಇದ್ರೆ ಏನು ಅನ್ಕೊಳ್ಳಲ್ಲ ಹೇಳೆ. ಗುಡ್ ನ್ಯೂಸ್ ಕೊಟ್ಬಿಟ್ಟು ಅಳಬಾರ್ದು. ಯಾಕೆ ಅಳ್ತಾ ಇದೆಯಾ? ಅಳ ಅಂಥದ್ದೇನಾಗೈತೆ ನಿನಗೆ? ಇವಳಿಗೇನೋ ಇವಾಗ ಒಂಥರ ತಲೆ ಕೆಟ್ಟಾಡ್ದಂಗೆ ಆಡ್ತಾ ಇದ್ದಾಳೆ. ತಲೆ ಕೆಟ್ಟವಳಲ್ಲ ಕಣಕ್ಕ. ಗುಡ್ ನ್ಯೂಸ್ ಕೇಳಿದ್ಮೇಲೆ ಖುಷಿಯಾಗಿರ್ಬೇಕು. ಯಾವಾಗಲೂ ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಇಂಥ ಗುಡ್ ನ್ಯೂಸ್ಗೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಗೊತ್ತಾ? ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ನೋಡು, ನಿನಗಾಗಿರೋ ಅಂಥದ್ದೇ ಯಾರಿಗಾದ್ರೂ ಈಗ ಮದುವೆ ಆಗಿ ಒಂದು 5-6 ವರ್ಷ ಅಂತ ಹೇಳಿ, ಈಗ ಮಕ್ಕಳಾಗಿರೋಲ್ಲ 1 ವರ್ಷ ಅಂಥವ್ರಿಗೇನಾದ್ರೂ ಇಂಥ ವಿಷಯ ಗೊತ್ತಾಗ್ಬಿಟ್ರೆ ಎಷ್ಟು ಖುಷಿ ಪಡ್ತಾರೆ. ಹಂಗೆ ಅದು ಸುಮ್ಮನೆ ಅಲ್ಲ, ದೇವ್ರು ಕೊಟ್ಟ ವರ ಕಣಕ್ಕ. ನಿನ್ನ ತಾಯಿ ಆಗ್ತಾ ಇದೆಯಾ ಅಂದರೆ ಆ ತಾಯಿ ಆಗ್ತಾ ಇರೋ ಅಂಥದ್ದು ನೀನೊಂಥರ ಸ್ಪೆಷಲ್ಲು ಗೊತ್ತಾ? ನಿಜ ಅಕ್ಕ, ಅದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದು ದೇವ್ರು ಕೊಟ್ಟಿದ್ದಾನೆ ಅಂತ ಅಂದರೆ ನಾವು ಸ್ವೀಕರಿಸ್ಬೇಕು ಅಕ್ಕ. ಇಲ್ಲದೆಲ್ಲ ಹೇಳ್ಬಾಲೇ ಕೊಡ್ದು ಬಿಡ್ತೀನಿ, ಸುಮ್ಮನೆ ಕಲಿ. ನಾನೇ ಇಲ್ಲಿ ಸಂಕಟ ಆಗಿದ್ದೀನಿ. ನಾನೇ ಒಂಥರ ಇವಾಗ ಏನು ಮಾಡೋಣಪ್ಪ, ಏನು ಎತ್ತ, ನಾನು ನೋಡೋರೇ ಇಲ್ವಲ್ಲಪ್ಪ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇವಳು ಇಂಥ ಮಾತುಗಳು. ಆಗಿದ್ದಾಗಲಿ ಹೋಗಿದ್ದಾಗಲಿ ದೇವ್ರಿದ್ದಾನೆ, ದೇವ್ರು ಕಾಪಾಡ್ತಾನೆ. ನೀನು ಚಿಂತೆ ಮಾಡಬೇಡ ಅಕ್ಕ, ಚಿಂತೆ ಮಾಡಬೇಡ. ದೇವ್ರು ಕಾಪಾಡ್ತಾನೆ, ನಮ್ಮಿಬ್ರು ದೇವ್ರು ಕಾಪಾಡ್ತಾನೆ. ದೇವ್ರಿದ್ದಾನೆ, ಅದಕ್ಕೇ ನೀನು ಚಿಂತೆನೇ ಮಾಡಬೇಡ. ಯಾಕ್ರೆ ಏನತ್ತೆ ಡಯ್ಯ, ನೀನು ಖುಷಿಯಾಗಿದೆಯಾ? ನಿಮ್ಮ ಅಕ್ಕ ಸಪ್ಪಗ ಇದ್ದಾಳೆ.
ಏನಿಲ್ಲ ವಾಗೇಂಟಿ ನಾನು ಚಿಕ್ಕಿ ಆಗ್ತಾ ಇದ್ದೀನಿ. ಚಿಕ್ಕಿ ಚಿಕ್ಕಿ ಅಂತವೆ. ನಮ್ಮ ಅಕ್ಕಗೆ ಮಕ್ಕಳಾಗ್ಬಿಟ್ರೆ ಒಂದು ಹೆಣ್ಣು ಗಂಡ ಯಾವುದಾದ್ರೂ ಆಗಿಬಿಟ್ರೆ ಡಯ್ಯ ಚಿಕ್ಕಿ ಅಂತವೆ. ನಮ್ಮ ಅಕ್ಕನ ಮಕ್ಕಳು ಡಯ್ಯ ಚಿಕ್ಕಿ ಅಂದರೆ ನನಗೆ ಬಹಳ ಖುಷಿಯಾಗ್ಬಿಡುತ್ತೆ. ನನಗೆ ಅಮ್ಮ ಅನ್ನಿಸ್ಕೊಳ್ಳೋಕ್ಕಿಂತ ಚಿಕ್ಕಿ ಅನ್ನಿಸ್ಕೊಳ್ಳೋದು ತುಂಬ ಇಷ್ಟ ಆಗ್ಬಿಟ್ಟೈತೆ. ಅದಕ್ಕೇ ನಮ್ಮ ಅಕ್ಕನ ಮಕ್ಕಳು ನನ್ನ ಚಿಕ್ಕಿ ಅಂತಲೇ ಕರೀಲೇಳು. ಕರೀತಾರೆ ಸುಮ್ಮನಿರು. ಹಾಗಾದರೆ ಶೈಲಮ್ಮ ಪ್ರೆಗ್ನೆಂಟ್ ಏನು? ಅಯ್ಯೋ ದೇವ್ರೆ, ಅಲ್ಲ ಇವಾಗ ಬೇರೆ ನೋಡೋರಿಲ್ಲ ಏನಿಲ್ಲ ಅಲ್ಲ. ನನ್ನ ಮಗ ನೋಡಿರೆ ಬರಲ್ಲ ಅಂತಾನೆ, ಹೆಂಡತಿ ಜೊತೆಗೆ ಇರ್ತೀನಿ ಅಂತಾನೆ. ಹೆಂಗೆ ಮಾಡ್ತೀರಾ ಇವಾಗ? ಇವಾಗ ನಾವು ಅದನ್ನೇ ಯೋಚನೆ ಮಾಡ್ತಿರೋದು, ಅದನ್ನೇ ಯೋಚನೆ ಮಾಡ್ತಾಯಿದ್ದೀವಿ. ಹೆಂಗಪ್ಪ ಮಾಡೋದು ಇವಾಗ? ಯಾರಪ್ಪ ನೋಡ್ಕೊಂತಾರೆ ಅಂತ ನಾವು ಅದನ್ನೇ ಯೋಚನೆ ಮಾಡ್ತಾಯಿದ್ದೀವಿ. ಆದರೆ ಇವಳಿಗೆ ಖುಷಿನೋ ಖುಷಿ. ಚಿಕ್ಕಿ ಅನ್ನಿಸ್ಕೊಂಬೋದು ಇವಳಿಗೆ ಖುಷಿ ಆಗ್ಬಿಟ್ಟೈತಂತೆ. ಚಿಕ್ಕಿ ಅನ್ನಿಸ್ಕೊಂಬೋದಂದರೆ ಇವಳಿಗೆ ಇಷ್ಟ ಅಂತೆ. ನಾನು ನೋಡಿದ್ರೆ ನಾನು ನೋಡೋರಿಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇವಳು ಖುಷಿಯಾಗಿ ಇವಳು ಇದ್ದಾಳೆ ಅಲ್ವಪ್ಪ. ನನ್ನ ಮಗ ಬೇರೆ ಬಿಟ್ಟೋದ, ಹೆಂಗೆ ಮಾಡೋದು ಇವಾಗ ಅಂತೇಳಿ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಅಂತದ್ರಾಗ ಇವಳು ಇಲ್ಲ ಸೊನ್ನೆದೆಲ್ಲ ಯೋಚನೆ ಮಾಡ್ತಾ ಇದ್ದಾಳೆ. ನಾನು ಇದನ್ನ ಹೆಂಗೆ ಅರಗಿಸ್ಕೊಳಕ್ಕಾಗ್ತಿಲ್ಲ, ನನಗಷ್ಟು ಬೇಜಾರಾಗ್ತೈತೆ. ಏನು ಮಾಡೋದು ಅನ್ನಿಸ್ತೈತೆ ನನಗೆ. ಅದನ್ನೆಲ್ಲ ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ. ಅದನ್ನೇ ಯೋಚನೆ ಮಾಡ್ಕೊಂಡು ಕಂಡೋಳು. ನಾನು ಹೇಳ್ತಾ ಇದ್ದೀನಿ ತಾನೇ, ಯೋಚನೆ ಮಾಡ್ಬೇಡ ಕಣೆ ಅಕ್ಕ. ಆಗಿದ್ದಾಗಲೇ ಹೋಗಿದ್ದೋಗ್ಲಿ ಆರಾಮಾಗಿರು, ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇವು ಮಕ್ಕಳಿದ್ದವ್ರಿಲ್ಲ ಅಂತಾರೆ. ಹೆಂಗೋ ಆಗ್ತಾಯಿದ್ದಾವೆ ಅಂದರೆ ಸಂತೋಷ ಪಡಬೇಕು, ಖುಷಿ ಪಡಬೇಕು. ಅದರಲ್ಲೂ ನಾನು ಚಿಕ್ಕಿ ಅಂತ ಅನ್ನಿಸ್ಕೊತಾ ಇದ್ದೀನಲ್ಲ, ನನಗೆ ಅದೇ ದೊಡ್ಡ ಸಂತೋಷ. ನಮ್ಮ ಅಂತ ಅನ್ನಿಸ್ಕೊಳ್ಳೋಳಿಗೆ ನಿನಗೆ ಖುಷಿ ಇಲ್ಲ, ನಾನು ಚಿಕ್ಕಿ ಅಂತ ಅನ್ನಿಸ್ಕೊತೀನಲ್ಲ ಅದೇ ನನಗೆ ಖುಷಿ. ಚಿಕ್ಕಿ ಅಂತಾಳಲ್ಲ ನನ್ನ ಮಗು, ಚಿಕ್ಕಿ ಅನ್ನುತ್ತಲ್ಲ ಅನ್ನೋದು ನನಗೆ ಅದೇ ಖುಷಿ. ತುಂಬ ಆಸೆಗಿದ್ದೀನಕ್ಕ. ನನ್ನ ಆಸೆ ಎಲ್ಲ ನಿರಾಸೆ ಮಾಡಬೇಡ ಪ್ಲೀಸ್. ನೀನು ಮಾಡ್ಕೊಳ್ಳೋದಾಗಲಿ ಏನೋ ಮಕ್ಕಳು ಬೇಡ ಅಂತ ಹೇಳೋದಾಗಲಿ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡ. ನಾನು ಚಿಕ್ಕಿ ಅನ್ನಿಸ್ಕೋಬೇಕು ಅಂತ ತುಂಬ ಆಸೆಯಲ್ಲಿದ್ದೀನಿ. ಪ್ಲೀಸ್ ಅಕ್ಕ, ಪ್ಲೀಸ್ ಕಣ, ನೀನೇನು ಮಾಡ್ಕೊಳಕ್ಕೆ ಹೋಗ್ಬೇಡ. ನಾನು ನೋಡ್ಕೊತೀನಿ. ನೀನು ನೋಡ್ಕೊಂಡಿದ್ರೋಟೆ ನಿನ್ನ ಮಗುನ ನಾನು ಸಾಕ್ತೀನಿ, ನಾನು ಸಾಕಿ ನೋಡ್ಕೊಂತೀನಿ. ನನ್ನ ಮದುವೆ ಆಗದಿದ್ರೋಟೆ ನಿನ್ನ ಮಗಳನ್ನು ನಾನು ನೋಡ್ಕೊತೀನಿ. ನಿನ್ನ ಮಗುನ ನೋಡ್ಕೊಂಬೋ ಜವಾಬ್ದಾರಿ ನಂದು ಅಕ್ಕ, ನಂದು ಕಣೆ. ನಂದು. ನಾನು ನೋಡ್ಕೊತೀನಿ. ನಾನು ಚಿಕ್ಕಿ ಅನ್ನಿಸ್ಕೊಳ್ಳೋದಕ್ಕೋಸ್ಕರನಾದ್ರೂ ನಾನು ನೋಡ್ಕೊತೀನಿ ಅಕ್ಕ. ಏನು ಆಸೆಪ್ಪ ಇವಳಿಗೆ, ಚಿಕ್ಕಿ ಅನ್ನಿಸ್ಕೋಬೇಕು ಅಂತ ತುಂಬ ಆಸೆಗಿದ್ದಾಳೆ. ಚಿಕ್ಕಿ ಆಂಟಿ ರಂಬರಿ ಇವಾಗೆಲ್ಲನ ಚಿಕ್ಕಿ ಅಂತಾರೆ. ಚಿಕ್ಕಿ ಅಂತ. ನಾವೆಲ್ಲ ಮೊದಲು ಸಣ್ಣಮಯ್ಯ ಅಂತಿದ್ವಿ. ಈಗ ಅದನ್ನೇ ಚಿಕ್ಕಿ ಅಂತಾರೆ. ಅಯ್ಯೋ ಅದೆಲ್ಲನ ಓಲ್ಡ್. ಸಣ್ಣಮಯ್ಯ ಚಿಕ್ಕಪ್ಪಯ್ಯ ಇದೆಲ್ಲನ ಓಲ್ಡ್. ಅದೆಲ್ಲನ ಓಲ್ಡ್. ಇವಾಗ ಚಿಕ್ಕಿ ಚಿಕ್ಕಪ್ಪನ ಚಿಕ್ಕು ಅಂತಾರೆ, ಚಿಕ್ಕಮ್ಮನ ಚಿಕ್ಕಿ ಅಂತಾರೆ. ಈ ರೀತಿ ಇವಾಗ ಟ್ರೆಂಡ್ ಓಡ್ತಾ ಇರೋದು. ನನಗೆ ಚಿಕ್ಕಿ ಅನ್ನಿಸ್ಕೊಳ್ಳೋಕ್ಕೆ ಬೋಲ ಆಸೆ. ಡಯ್ಯ ಚಿಕ್ಕಿ ಅಂತ ನಿನ್ನ ಮಕ್ಕಳು. ನನಗೊಂಥರ ಚಿಂತೆ ಆದರೆ ಇವಳಿಗೊಂಥರ ಖುಷಿ. ನನಗೊಂಥರ ಇವಾಗ ಹೆಂಗಪ್ಪ ಮಾಡೋದು, ನನಗೆ ಯಾರು ನೋಡ್ಕೊಂತಾರೆ ಅಂತೇಳಿ ನಾನು ಅದನ್ನೆಲ್ಲ ಯೋಚನೆ ಮಾಡ್ತಾಯಿದ್ದೀನಿ. ಇವಾಗ ಇವಳೊಂಥರ ಯೋಚನೆ ಮಾಡ್ತಾ ಇದ್ದಾಳೆ. ಇವಳು ಚಿಕ್ಕಿ ಅನ್ನಿಸ್ಕೊಳ್ಳೋದು ಇವಳಿಗೆ ಇಷ್ಟ ಅಂತೆ. ನೋಡಪ್ಪ ಇವಳು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾಳೆ ಅಂತ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.